ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಕೂಡ್ಲಿಗಿ ಪಟ್ಟಣ ಪಂಚಾಯಿತಿ 2020-21 ವಸತಿ ಯೋಜನೆ ಮಂಜೂರಾತಿಗೆ ಉಚ್ಚ ನ್ಯಾಯಾಲಯ ತಡೆಯಾಜ್ಞೆ, ಸಿಐಟಿಯು ಸ್ಪಷ್ಟನೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣ ಪಂಚಾಯಿತಿಯಿಂದ 2020-21 ಸಾಲಿನ ವಸತಿ ಯೋಜನೆಯ ಪ್ರಕ್ರಿಯೆಯನ್ನು ಧಾರವಾಡ ಉಚ್ಚ ನ್ಯಾಯಾಲಯ ತಡೆಯಾಜ್ಞೆ ನೀಡಿ ಆದೇಶಿಸಿದೆ. ಆಯ್ಕೆಯಾದ ಫಲಾನುಭವಿಗಳ ಪಟ್ಟಿಯಲ್ಲಿ ವಸತಿ ಸೌಕರ್ಯ ಉಳ್ಳವರಿಗೆ ಮಣೆ ಹಾಕಲಾಗಿದೆ ಎಂದು ಆರೋಪಿಸಲಾಗಿದೆ. ಹಾಲಿ ಅನುಮೋದನೆಗೊಂಡಿರುವಂತಹ ಫಲಾನುಭವಿಗಳ ಪಟ್ಟಿಯನ್ನು ಪರಿಷ್ಕರಿಸಬೇಕಾಗಿದೆ ಹಾಗೂ ಅನರ್ಹರನ್ನ ಕೂಡಲೇ ಕೈಬಿಡಬೇಕು ಅಂತ ಸಿಐಟಿಯು ಒತ್ತಾಯಿಸಿದೆ. ಸಂಬಂಧಪಟ್ಟಂತೆ ಹೋರಾಟಗಾರ ಗುನ್ನಹಳ್ಳಿ ರಾಘವೇಂದ್ರ ಮಾತನಾಡಿ, ವಸತಿ ಹಂಚಿಕೆಯಲ್ಲಾಗಿರುವಂತಹ ಅನ್ಯಾಯದ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗಿರುವುದಾಗಿ ಅವರು ಸ್ಪಷ್ಟಪಡಿಸಿದ್ದಾರೆ. ಸಂಬಂಧಪಟ್ಟಂತೆ ಇಲಾಖೆಗಳು ಕೈಗೊಂಡಿರುವ ಮನೆ ಮಂಜೂರಾತಿ ಪ್ರಕ್ರಿಯೆಗೆ ಧಾರವಾಡ ಉಚ್ಚ ನ್ಯಾಯಾಲಯ ಏಪ್ರಿಲ್ 25ರಂದು ತಡೆಯಾಜ್ಞೆ ಹೊರಡಿಸಿ ಸಂಬಂಧಿಸಿದ ಇಲಾಖೆಗೆ ಆದೇಶ ಹೊರಡಿಸಿದೆ. ಕೂಡ್ಲಿಗಿ ಪಟ್ಟಣದಲ್ಲಿ ಸಿಐಟಿಯು ಹಾಗೂ ಸಿಡಬ್ಲ್ಯೂಎಫ್ಐ ನೇತೃತ್ವದಲ್ಲಿ ಕಾರ್ಮಿಕ ಮುಖಂಡ ಗುನ್ನಹಳ್ಳಿ ರಾಘವೇಂದ್ರ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಅವರು ಮೇ 9ರಂದು ಪಟ್ಟಣದಲ್ಲಿ ಸಂಬಂಧಪಟ್ಟಂತೆ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ. ಸಂಬಂಧಪಟ್ಟಂತೆ ಸಾರ್ವಜನಿಕ ಹಿತಾಸಕ್ತಿಯ ಮೇರೆಗೆ ವಸತಿ ಹಂಚಿಕೆ ಪ್ರಕ್ರಿಯೆ ರದ್ದು ಮಾಡುವಂತೆ ಕೋರಿ ತಾವು ನ್ಯಾಯಾಲಯದ ಮೊರೆ ಹೋಗಿರುವುದಾಗಿ ಅವರು ತಿಳಿಸಿದ್ದಾರೆ. ವಸತಿ ಹಂಚಿಕೆಯಲ್ಲಿ ಆಗಿರುವಂತಹ ಭಾರಿ ಪ್ರಮಾಣದ ವ್ಯತ್ಯಾಸವನ್ನ ಹಾಗೂ ಲೋಪದೋಷವನ್ನ ಸರಿಪಡಿಸುವಂತೆ ಅವರು ಒತ್ತಾಯಿಸಿದ್ದಾರೆ. ಇನ್ನು ಸಂಘಟನೆಯ ನೇತೃತ್ವದಲ್ಲಿ ತಾವು ನಿರ್ಗತಿಕರ ಪಟ್ಟಿ ತಯಾರಿಸಿ ಅರ್ಹರಿಗೆ ಮನೆ ಕಲ್ಪಿಸುವಂತೆ ಮನವಿ ಮಾಡಿತು. ಅದನ್ನ ಈ ಹಿಂದಿನ ಶಾಸಕರು ಆದ ಎನ್ವೈ ಗೋಪಾಲಕೃಷ್ಣ ಅವರ ಮುಖೇನ ಸರ್ಕಾರಕ್ಕೆ ಹಾಗೂ ಸಂಬಂಧಿಸಿದ ಇಲಾಖೆಗೆ ನೀಡಲಾಗಿತ್ತು. ಈಗ ಆ ಪಟ್ಟಿಯನ್ನ ತಿರಸ್ಕರಿಸಲಾಗಿದ್ದು, ಪಟ್ಟಣ ಪಂಚಾಯಿತಿ ಜನಪ್ರತಿನಿಧಿಗಳೇ ಫಲಾನುಭವಿಗಳ ಪಟ್ಟಿಯನ್ನ ಇಲಾಖೆಗೆ ನೀಡಿದ್ದು, ಜನಪರ ಕಾಳಜಿಯುಳ್ಳ ಹಾಲಿ ಶಾಸಕರು ಆದ ಡಾ ಎನ್.ಟಿ. ಶ್ರೀನಿವಾಸ್ ಅವರು ಅನರ್ಹರೇ ಹೆಚ್ಚಿರುವ ಪಟ್ಟಿಯನ್ನ ಫೆಬ್ರವರಿ 24ರಲ್ಲಿ ಅನುಮೋದಿಸಿದ್ದಾರೆ. ಆ ಪಟ್ಟಿಯಲ್ಲಿ ಗಣನೀಯ ಸಂಖ್ಯೆಯಲ್ಲಿ ಸಕಲ ಸೌಕರ್ಯಗಳು ಉಳ್ಳವರಿಗೆ ಮಣೆ ಹಾಕಲಾಗಿದೆ ಎಂದು ಹೋರಾಟಗಾರ ಗುನ್ನಹಳ್ಳಿ ರಾಘವೇಂದ್ರ ಆರೋಪಿಸಿದ್ದಾರೆ. ಜನಾನುರಾಗಿ ಎಂದೇ ಹೆಸರಾಗಿರುವ ಶಾಸಕ ಡಾ ಎನ್.ಟಿ. ಶ್ರೀನಿವಾಸರಿಗೆ ಸತ್ಯಾಂಶ ತಿಳಿದಿದೆಯೋ ಇಲ್ಲವೋ ತಮಗೆ ಗೊತ್ತಿಲ್ಲ. ಪರಿಶೀಲಿಸಲಾಗಿ ಆ ಪಟ್ಟಿಯಲ್ಲಿ 50ಕ್ಕೂ ಹೆಚ್ಚು ಅನರ್ಹರು ಪತ್ತೆಯಾಗಿದ್ದಾರೆ. ಮನೆ ಹಂಚಿಕೆಯಲ್ಲಿ ಅನರ್ಹರಿಗೆ ಮಣೆ ಹಾಕಲಾಗಿರುವುದು ಸ್ಪಷ್ಟವಾಗಿದ್ದು, ಭಾರೀ ಬ್ರಹ್ಮಾಂಡ ಭ್ರಷ್ಟಾಚಾರ ಜರುಗಿರುವ ಗುಮಾನಿ ಹರಡಿದೆ. ಚೂರು ಸೂರಿಲ್ಲದ ನೂರಾರು ನಿರಾಶ್ರಿತರಾಗಿ ಇದ್ದಾರೆ. ಮಾಜಿ ದೇವಸಿಯರ ಮಕ್ಕಳು, ವಿಧವೆಯರು, 10 ವಿಕಲಚೇತನರು, 10 ನಿರಾಶ್ರಿತರು ಗೇಣು ಸೂರಿಲ್ಲದೆ ಮಳೆ ಬಿಸಿಲಿಗೆ ಮೈವೊಡ್ಡಿ ಬಯಲಲ್ಲಿ ಬದುಕುತ್ತಿದ್ದಾರೆ. ಹಲವು ಕುಟುಂಬಗಳು ಜೀವನ ಪೂರ್ತಿ ಬಾಡಿಗೆ ಮನೆ ಅಥವಾ ಬಯಲೇ ತಮ್ಮ ಆಶ್ರಯ ತಾಣವನ್ನಾಗಿಸಿಕೊಂಡಿದೆ. ಚೀಪೋಡಿಯಲ್ಲಿ, ಗರಿಮನೆಯಲ್ಲಿ, ತಗಡಿನ ಗೂಡಲ್ಲಿ ವಾಸಿಸುತ್ತಿದ್ದಾರೆ. ಅಂತಹ ಅರ್ಹರಿಗೆ ಈ ವಸತಿ ಸೌಕರ್ಯ ದೊರೆಯಬೇಕಾಗಿದೆ. ಅನರ್ಹರಿಗೆ ಯಾವುದೇ ಕಾರಣಕ್ಕೆ ವಸತಿ ಸೌಲಭ್ಯ ದೊರಕಬಾರದು. ನಿಜವಾದ ನಿರ್ಗತಿಕರಿಗೆ, ಬಡವರಿಗೆ, ದೀನ ದಲಿತರಿಗೆ, ಕಾರ್ಮಿಕರಿಗೆ, ರೈತರಿಗೆ, ನೊಂದ ಬಡ ದುರ್ಬಲರಿಗೆ, ನಿರಾಶ್ರಿತ ಮಹಿಳೆಯರಿಗೆ ವಸತಿ ಸೌಕರ್ಯ ದೊರಕಬೇಕಾಗಿದೆ. ಅದಕ್ಕಾಗಿ ಸಂಘಟನೆಯಿಂದ ಕಾನೂನು ಮೂಲಕ ಹೋರಾಟ ನಿರಂತರ ಸಾಗಲಿದೆ. ಅನ್ಯಾಯ ಜರುಗುವುದಕ್ಕೆ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ. ನ್ಯಾಯಯುತ ಹೋರಾಟದಲ್ಲಿ ತಾವು ಮತ್ತು ಸಂಘಟನೆ ಎಂದೆಂದಿಗೂ ರಾಜಿಯಾಗುವುದಿಲ್ಲ. ಅನ್ಯಾಯ, ಅಕ್ರಮ, ಅವ್ಯವಸ್ಥೆ ಸರಿಪಡಿಸುವ ತನಕ ಮತ್ತು ಅರ್ಹರಿಗೆ ವಸತಿ ಸೌಕರ್ಯ ದೊರಕುವ ತನಕ ಸಂಘಟನೆಯಿಂದ ಹೋರಾಟ ನಿಲ್ಲಲ್ಲ ಎಂದು ಹೋರಾಟಗಾರ ಗುನ್ನಹಳ್ಳಿ ರಾಘವೇಂದ್ರ ತಿಳಿಸಿದ್ದಾರೆ. ಕಾರ್ಮಿಕ ಮುಖಂಡರು ಆದ ಬಿಟಿ ಗುದ್ದಿಚಂದ್ರ ಬೊಮ್ಮಘಟ್ಟ ಪಂಪಾಪತಿ ಮಾತನಾಡಿದರು. ಸಮಾಜವಾದಿ ಮಹಿಳಾ ಸಂಘಟನೆಯ ಭಾಗ್ಯಮ್ಮ, ಸಿಐಟಿಯು ಮುಖಂಡರು ಆದ ಕರಿಯಣ್ಣ, ನಬಿ ಸಾಹೇಬ್ ಸೇರಿ ಮತ್ತಿತರರು ಹಾಜರಿದ್ದರು. ನಿಮ್ಮ ಉದ್ದೇಶ ಕಡುಬಡವರಿಗೆ ದೊರೆಯಬೇಕನ್ನೋದೇ ನಮ್ಮ ಮೂಲಭೂತ ಸೌಕರ್ಯಗಳನ್ನು ಕಡುಬಡವರಿಗೆ ಸಿಗಬೇಕನ್ನೋದೇ ನಮ್ಮ ಉದ್ದೇಶ. ವಸತಿ ಮತ್ತು ಕಾಲೋನಿ. ಅಲ್ಲ, ಎಷ್ಟು ದಿನ ಇಂಜೆಕ್ಷನ್ ಎಷ್ಟು ದಿನ ಇದೆ ಅಧ್ಯಕ್ಷರು ಇದು? ಮುಂದಿನ ತಿಂಗಳವರೆಗೆ, ಈ ರಜೆ ಮುಗಿಯವರೆಗೆ ಅವ್ರು ಹೇಳ್ಯಾರೆ, ನೋಟಿಸ್ ಕಳಿಸ್ಯಾರೆ, ಅದು ಪ್ರಕ್ರಿಯೆ ಕಳಿಸ್ರಿ ಅಂತ. ಅದೇನು 25 ಡೇಸ್ ಮುಂದಿನ ದಿನಗಳು 25 ದಿನದೊಳಗೆ ಪಟ್ಟಿಯನ್ನು ಸಿದ್ಧಪಡಿಸಿ ಕೊಡ್ರಿ ಅಂತ. ಹೌದು, 25 ದಿವಸದ ಒಳಗಡೆ ಈ ಪಟ್ಟಿ ಸಿದ್ಧಪಡಿಸಿ ಕೊಡದ ಹೋದಲ್ಲಿ ನಿಮ್ಮ ಸ್ಟೇ ನಿಲ್ಲಾಗುತ್ತೆ. ಮುಂದಿನ ಪ್ರಕ್ರಿಯೆ ಅದೇನು ಕಾನೂನು ಕೋರ್ಟಿನಲ್ಲಿ ಇತ್ಯರ್ಥ ಆಗಲಿ. ಪ್ರೆಸ್ ಮೀಟ್ ಮಾಡಲು ಕಾರಣವೇನೆಂದರೆ, ನಾವು
ಈ ಹಿಂದೆ 2021-22ನೇ ಸಾಲಿನಲ್ಲಿ NY ಗೋಪಾಲಕೃಷ್ಣ ಅವರು ಶಾಸಕರು ಆಗಿದ್ದಾಗ BCM ಹಾಸ್ಟೆಲ್ ಲೇಡೀಸ್ BCM ಹಾಸ್ಟೆಲಲ್ಲಿ ಉದ್ಘಾಟನೆ ಸಮಾರಂಭಕ್ಕೆ ಬಂದಾಗ ಕೆಲವು ಸಂಘಟನೆಯರು ಸೇರಿ ಅವರಿಗೆ ಕೆಲವು ವರ್ಷಗಳಿಂದ ಮನೆಗಳು ಸಹ ಸೈಟ್ಗಳು ಸಹ ನಿವೇಶನಗಳು ಸಹ ಮಂಜೂರಾತಿ ಆಗಿರುವುದಿಲ್ಲ. 20 ವರ್ಷಗಳಾದರೆ ನಮ್ಮ ತಾಲೂಕು ಶಾಸಕರನ್ನು ಕೇಳದೆ ಮತ್ತಾರನ್ನು ನಾವು ಕೇಳಬೇಕಂತೇಳಿ ಶಾಸಕರಿಗೆ ನಮಗೆ ಮಾತಿನ ಚಕಮಕಿ ನಡೆಯುವ ಸಂದರ್ಭದಲ್ಲಿ ಅವರು ಏನು ಆಶ್ವಾಸನೆ ಕೊಟ್ಟರಪ್ಪ ಅಂದರೆ ನಮಗೆ ಇಲ್ಲ ನಿಜವಾದ ಫಲಾನುಭವಿಗಳ ಪಟ್ಟಿಯನ್ನು ಸಂಘಟನೆ ಮಾಡಿ ಕೊಡಿ ಅಂತ ಹೇಳಿದರು. ಆದರೆ ನಾವು ಅದಕ್ಕೆ ಪಟ್ಟಣ ಪಂಚಾಯತಿ ಸದಸ್ಯರು ಅಡ್ಡಿಪಡಿಸಬಹುದು, ನೀವೇ ಪಟ್ಟಣ ಪಂಚಾಯತಿಗೆ ವಹಿಸಿ ಅಂತ ಹೇಳಿದಾಗ ಇಲ್ಲ ನೀವೇ ಪಟ್ಟಿ ಸಿದ್ಧ ಮಾಡಿ ಕೊಡಿ, ನಾವು ನಿಜವಾದ ಫಲಾನುಭವಿಗಳಿಗೆ ದೊರೆಯುವಂತೆ ಮಾಡೋಣ ಅಂತೇಳಿ ಮಾತು ಕೊಟ್ಟಿದ್ರು. ಅದರಂತೆ ನಾವು ನಿಜವಾದ ಕಡುಬಡವರು, ದಲಿತರು ಮತ್ತು ದೇವದಾಸರು, ಅಂಗವಿಕಲರು, ಫುಟ್ಪಾತ್ ವ್ಯಾಪಾರ ಮಾಡೋರು ಎಲ್ಲ ಕಡುಬಡವರಿಗೆ ನಾವು ಪಟ್ಟಿ ರೆಡಿ ಮಾಡಿ ಸಿದ್ಧ ಮಾಡಿ ಪಟ್ಟಣ ಪಂಚಾಯತಿಗೆ ಕೊಡು ಅಂತ ಹೇಳಿದ್ರು. ಪಟ್ಟಣ ಪಂಚಾಯತಿಗೆ ನಾವು ಕೊಟ್ಟಿದ್ದೇವೆ ಮನವಿ ಪತ್ರ. ಕೊಟ್ಟಾಗ ನಿಮ್ಮ ಪಟ್ಟಿಯನ್ನು ಪರಿಗಣಿಸಿ ನೀವು ಕೊಟ್ಟಿರತಕ್ಕಂಥ ಪಟ್ಟಿಯಲ್ಲಿ ನಿಜಾಂಶ ಇದೆ, ಅವರಿಗೆ ನಾವು ನಿವೇಶನ ದೊರೆಯುವಂತೆ ಮಾಡಲು ರಾಘವೇಂದ್ರ ಸಭೆಯಲ್ಲಿ ನಿಮ್ಮನ್ನು ಕರಿತೀವಿ, ಕರೆದು ನಿರ್ಣಯ ತಾಂತೀವಿ. ನಿಜವಾದ ಫಲಾನುಭವಿಗಳಿದ್ರೆ ಅವರಿಗೆ ಮಾಡಲು, ಏನಾದರೂ ಅಕಸ್ಮಾತ್ರ ವ್ಯತ್ಯಾಸ ಇದ್ರೆ ಸರಿಪಡಿಸೋ ವ್ಯವಸ್ಥೆ ಮಾಡಲು ಅಂತ ಹೇಳಿದ್ರು, ಮಾತು ಕೊಟ್ಟಿದ್ರು. ಈಗಿನ ಶಾಸಕರು ಆ ಪಟ್ಟಿಯನ್ನು ತಿರುಚಿ 2/2/2024 ಫಲಾನುಭವಿಗಳ ಪಟ್ಟಿ ರೆಡಿ ಮಾಡಿ ಸಿದ್ಧಪಡಿಸಿ ಆ ಪಟ್ಟಿಗೆ ಸಹಿ ಮಾಡಿರ್ತಾರೆ. ಏಕಾಏಕಿ ಆ ಪಟ್ಟಿಗೆ ಸಹಿ ಮಾಡಿರ್ತಾರೆ. ಆ ಪಟ್ಟಿಯಲ್ಲಿ ಲೋಪದೋಷಗಳನ್ನು ಕಂಡು ಬಂದಿರುತ್ತದೆ. ನಾವು ಪಟ್ಟಣ ಪಂಚಾಯತಿ ಗಮನಕ್ಕೆ ತಂದಾಗ ನೋಡ್ರಿ, ಆ ಪಟ್ಟಿಯಲ್ಲಿ ಲೋಪದೋಷ ಕಂಡು ಬಂದಿರುತ್ತದೆ, ಆ ಪಟ್ಟಿಯನ್ನು ರದ್ದುಪಡಿಸಿ ಮತ್ತು ಮರು ಆಯ್ಕೆ ಮಾಡಿ ಅಂತ ನಾವು ಗಮನಕ್ಕೆ ತಂದಾಗ ಯಾವುದೇ ಪ್ರಯೋಜನವಾಗಿಲ್ಲ. ಇದೇ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಗಮನಕ್ಕೆ ತಂದಾಗ ಯಾವುದೇ ಪ್ರಯೋಜನವಾಗಿಲ್ಲ. ಕಣ್ಣೊರೆಸುವ ತಂತ್ರವನ್ನು ಮಾಡಿದ್ರು. ಏನಪ್ಪ ಅವರು ಪಟ್ಟಿ ಕೊಟ್ಟಾರಂತೆ ನಮಗೆ ಹೇಳೇ ಇಲ್ಲ ನೀವಂತೇಳಿ ಅಧಿಕಾರಿಗಳನ್ನ ಚಲಾಯಿಸಿದ್ರು. ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಸರ್ಕಾರನ ಚಲಾಯಿಸಿಲ್ಲ. ಆ ಬಡವರು ಇಲ್ಲದಂತ ಜಾಗದಾಗ ಮತ್ತೆ ಕಡುಬಡವರು ಯಾವ ವಾರ್ಡಿಗೆ ನೋಡ್ಬೋದು. ಇದು ವಾರ್ಡಿಗೆ ಸೀಮಿತ ಅಲ್ಲ. ನಿವೇಶನ ಬಂದಿರೋದು ವಾರ್ಡಿಗೆ ಸೀಮಿತ ಅಲ್ಲ, ಇಡೀ ಪಟ್ಟಣ 20 ವಾರ್ಡಿಗೆ ಸೀಮಿತ, 20 ವಾರ್ಡ್ಗಳಿಗೆ ಸೀಮಿತ. ಆ ವಾರ್ಡ್ ಎಷ್ಟೆನ್ಷನ್ 1ನೇ ವಾರ್ಡ್ನಾಗ ಇದ್ದಂತರ ಅದಾರ, ಎಲ್ಲ ಅಧಿಕಾರಿ ವರ್ಗದವರು ಅದಾರ, ಕಿರುಳರಷ್ಟು ಕರಡು ಬಡವರು ಅದಾರ. ಎಲ್ಲಿ 1ನೇ ವಾರ್ಡ್ನಾಗ ಈ ಸ್ಲಮ್ ಏರಿಯಾಗಳಾಗ ಭಾಳ ಜನ ಅದಾರ. ಇವು ಏನಾಗೈತಪ್ಪ ಅಂದ್ರೆ ಇದ್ರಾಗ ಯಾರು ಏನು ಆಮಿಷ ಒಳಗಾಗಿ ಅದು ಅವರಿಗೆ ಮಾತ್ರ ಉಳ್ಳವರಿಗೆ ಹಂಚಿದ್ದಾರೆ. ನಮ್ಮ ಪಟ್ಟಣದಲ್ಲಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಬ್ಬ ಸರ್ಕಾರಿ ನೌಕರರ ಅಂದ್ರೆ ತಂದೆ ಅಥವಾ ತಾಯಿ ಸರ್ಕಾರಿ ನೌಕರರು ಇದ್ದಾಗ ಮಕ್ಕಳು ಸಹ ಆ ಒಂದು ಇದರಲ್ಲಿ ಬರುತ್ತಾರೆ. ಈಗ ಅದನ್ನು ಉಳಿದಿರ್ತಕ್ಕಂಥ ಉಳ್ಳವರೇ. ಹೋರಾಟ ಯಾವ ರೀತಿ ಮುಂದೆ? ಇದು ನಿಜವಾದ ಫಲಾನುಭವಿಗಳಿಗೆ ಸಿಗತಕ್ಕಂಥ ಹೋರಾಟ ನಮ್ಮದು, ಕಾನೂನಾತ್ಮಕವಾದ ಹೋರಾಟ. ಕೋರ್ಟ್ ತಡೆಯಾಗಿಲ್ಲ ನೀಡಿರುವುದರಿಂದ ಕಾನೂನಾತ್ಮಕವಾಗಿ ಹೋರಾಟ. ಕೋರ್ಟ್ ಏನು ಇತ್ಯರ್ಥ ಆಗೋವರೆಗೆ ಆ ಪಟ್ಟಿಗೆ ಯಾರಿಗೆ ಪಟ್ಟ ಕೊಡಬಾರದು ಅನ್ನೋದೇ ನಮ್ಮ ಉದ್ದೇಶ. ನಿಜವಾದಂತ ಫಲಾನುಭವಿಗಳು ಎಷ್ಟು ದಿನದವರೆಗೂ ಈ ಒಂದು ನಿಮ್ಮ ಒಂದು ಕೋರ್ಟ್ ತಡಾಜ್ಞೆ ಕೊಟ್ಟಿದೆ? ಕೋರ್ಟ್ ತಡಾಜ್ಞೆ ಕೊಡೋದು ಅಂದ್ರೆ ಈ ಪ್ರಕ್ರಿಯೆ ವೆಕೇಶನ್ ಆಗೋವರೆಗೆ ಅವರಿಗೆಲ್ಲ ನೋಟಿಸ್ ಮಾಡಿದೆ. 7 ಜನಕ್ಕೆ ನೋಟಿಸ್ ಮಾಡಿದೆ. ಅವರೆಲ್ಲ ನೋಟಿಸ್ ಮಾಡಿದ್ರೆ ಇದ್ರಾಗೆಲ್ಲೇ 7 ಜನಕ್ಕೆ ನೋಟಿಸ್ ಮಾಡಿದೆ. ಇದರಲ್ಲಿ ಐತಿ, ಇದರಲ್ಲಿ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗೆ, ತಹಸೀಲ್ದಾರಿಗೆ, ಜಿಲ್ಲಾ ಇಯುಗೆ, DC-ಗೆ ಇವರಿಗೆಲ್ಲ ಮಾಡ್ಯಾರ. ಮಾಡಿರೋದಕ್ಕಾಗಿ ನಾವು ಇದನ್ನ ನಾವು ಕೋರ್ಟಿಗೆ, ಕಾನೂನಿಗೆ ಯಾರು ದೊಡ್ಡವರಲ್ಲ, ಕಾನೂನಿಗೆ ನಾವು ದೊಡ್ಡವರಲ್ಲ, ಯಾರು ದೊಡ್ಡವರಲ್ಲ. ಕಾನೂನು ಎಲ್ಲರಿಗೂ ಒಂದೇ. ಕಾನೂನನ್ನು ಗಾಳಿಗೆ ತೂರಿದರೆ ನಾವು ಸಹಿಸುವುದಿಲ್ಲ, ನಮ್ಮ ಸಂಘಟನೆ ಸಹಿಸುವುದಿಲ್ಲ.
ಕಾನೂನಾತ್ಮಕವಾಗಿ ಹೋರಾಟ ಮಾಡುತ್ತದೆ. ಅವ್ರು ಸ್ಟೇಯನ್ನು ಪ್ರಶ್ನೆ ಮಾಡಿ ಮೇಲ್ಮನವಿ ಮೇಲ್ಮನವಿ ಸಲ್ಲಿಸೋದು ನೆಕ್ಸ್ಟ್ ಮುಂದಿನ ಸರದಿ ಅವರು ಏನು ಸಲ್ಲಿಸ್ತಾರೋ ಅದನ್ನು ನೋಡಿ ನಾವು ಮತ್ತೆ ಕಾನೂನು ಮೂಲಕ ಏನು ಸಲ್ಲಿಸ್ಬೇಕು ನಮ್ಮ ವಕೀಲರ ಮೂಲಕ ಅದನ್ನ ಹೋರಾಟ ನಾವು ಮಾಡ್ತೀವಿ. ಕಾನೂನು ಹೋರಾಟ ಖಚಿತ. ಈಗಿನ ಶಾಸಕರಿಗೆ ಇಷ್ಟೆಲ್ಲ ವಿಷಯಗಳು ಗೊತ್ತಿದ್ದು ಗಮನದಲ್ಲಿದ್ದು ಈ ಒಂದು ತಯಾರು ಮಾಡಿದ ಪಟ್ಟಿಗೆ ಸಹಿ ಹಾಕಿದಾರ? ಅವರು ಗಮನಕ್ಕೆ ಬಂದತ್ತಿಲ್ಲ, ನಮಗೆ ಗೊತ್ತಿಲ್ಲ. ಅವ್ರಿಗೆ ಗಮನಕ್ಕೆ ನಾವು ಮನವಿ ಪತ್ರ ಕೊಟ್ಟಿರೋದು, ನಾವು ಸ್ಟ್ರೈಕ್ ಮಾಡಿರೋದು, ಮಾಧ್ಯಮ ಮಿತ್ರರಿಗೆಲ್ಲ ಹೇಳಿರೋದು, ಮಾಧ್ಯಮದವರಿಗೆಲ್ಲ ಬಂದಿರೋದು, ಕಡುಬಡವರಿಗೆ ನಿರ್ಗತಿಕರಿಗೆ ಬಂದಿರೋದು ಎಲ್ಲ ಪೇಪರ್ಗಳಿಗೆ ಬಂದವ. ಇಡೀ ಪಟ್ಟಣ ಪಂಚಾಯತಿಗೆ ನಾವು ಮನವಿ ಪತ್ರ ಕೊಟ್ಟಿವಿ. ನಿರ್ಗತಿಕರಿಗೆ, ಕಡುಬಡವರಿಗೆ ಎಲ್ಲರಿಗೂ ಕೊಡ್ಬೇಕಂತ ಈ ಮಾಧ್ಯಮ ಮಿತ್ರರಿಗೆಲ್ಲ ಎಲ್ಲ ಪೇಪರ್ ಸ್ಟೇಟ್ಮೆಂಟ್ ಎಲ್ಲ ಬಂದಿದೆ. ಆದರೆ ಅವ್ರ ಗಮನಕ್ಕೆ ಬಂದತ್ತಿಲ್ಲ, ನಮಗೆ ಗೊತ್ತಿಲ್ಲ. ಆದರೆ ನಾವು ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗೆ ಗಮನಕ್ಕೆ ತಂದಿನಿ, ವಾಟ್ಸಪ್ಗೆ ಹಾಕಿನಿ. ಪೇಪರಿಗೆ ಬಂದಿರೋದೆಲ್ಲ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗೆ ವಾಟ್ಸಪ್ಗೆ ಹಾಕಿನಿ. ಇಲ್ಲ ರಾಘವೇಂದ್ರ ನೋಡೋಣ ಮಾತಾಡೋಣ ಅಂತಂದು ಹೇಳಂದ್ರು. ತಿಂಗಳಗಟ್ಟಲೆ ಕಳೆದ್ರು ಸಹ ಅವ್ರು ಯಾವುದೇ ನಮಗೆ ಒಂದು ಫೋನ್ ಮೂಲಕ ಆಗಲಿ ನಮ್ಮನ್ನು ಕರೆದು ಮಾತಾಡೋದಾಗಲಿ ಮಾಡಲಿದ್ದಕ್ಕಾಗಿ ನಾವು ಕೋರ್ಟ್ ಮೊರೆ ಹೋಗಿರೋದಂತೂ ನಿಜ. ನಿಮ್ಮ ಉದ್ದೇಶ ಕಡುಬಡವರಿಗೆ ದೊರಿಬೇಕನ್ನೋದೇ ನಮ್ಮ ಮೂಲಭೂತ ಸೌಕರ್ಯಗಳನ್ನು ಕಡುಬಡವರಿಗೆ ಸಿಗಬೇಕನ್ನೋದೇ ನಮ್ಮ ಉದ್ದೇಶ. ವಸತಿ ಮತ್ತು ಕಾಲೋನಿ. ಮುಂದಿನ ತಿಂಗಳವರೆಗೆ ಈ ರಜಾ ಮುಗಿಯವರೆಗೆ ಅವ್ರು ಹೇಳ್ಯಾರೆ, ನೋಟಿಸ್ ಕಳಿಸ್ಯಾರ, ಅದು ಪ್ರಕ್ರಿಯೆ ಕಳಿಸ್ರಿ ಅಂತ. 25 ಡೇಸ್ ಮುಂದಿನ ದಿನಗಳು 25 ದಿನದ ಒಳಗೆ ಮಣಿಯುವುದಿಲ್ಲ. ಈಗ ಇತ್ತೀಚಿನ 2/2/2024 ಪಟ್ಟಿಯನ್ನು ತೆಗೆದುಕೊಂಡು ನಾವು ಹೈಕೋರ್ಟ್ ಮೊರೆ ಹೋಗಿದ್ದೇವೆ. ಆ ಹೈಕೋರ್ಟ್ ಮೊರೆ ಹೋದಾಗ ನಮ್ಮ ಸಂಘಟನೆ ಮತ್ತು ನಮ್ಮ ನೇತೃತ್ವದಲ್ಲಿ ಹೈಕೋರ್ಟ್ ಮೊರೆ ಹೋದಾಗ ಅದು ಸ್ಟೇ ಆಯಿತು. ಸ್ಟೇ ಆದ ತಕ್ಷಣವೇ ನಾವು ಏನು ಮಾಡಿದ್ವಿ, ಈಗ ಪ್ರೆಸ್ ಮೀಟ್ ಮಾಡ್ಬೇಕಂತೇಳಿ ನಿರ್ಣಯ ತಗೊಂಡಿದ್ವಿ. ನಮ್ಮ ಜಿಲ್ಲಾ ಲೀಡ್ರು, ರಾಜ್ಯ ಲೀಡ್ರು ಒಪ್ಪಿಗೆ ಮೇರೆಗೆ ಈ 9ನೇ ತಾರೀಕಿಗೆ ಎಲೆಕ್ಷನ್ ಆದ ನಂತರ ಪ್ರೆಸ್ ಮೀಟ್ ಮಾಡಂತ ನಮಗೆ ಜಿಲ್ಲಾ ಲೀಡ್ರು, ರಾಜ್ಯ ಲೀಡ್ರು ಕರೆ ಕೊಟ್ಟಾಗ ನಾವು ಪ್ರೆಸ್ ಮೀಟ್ ಮಾಡುವ ಸಂದರ್ಭ ಬಂತು. ಆದರೆ ಇವತ್ತು ಸುಪ್ರೀಂ ಕೋರ್ಟಿನಲ್ಲಿ ತಡೆಯಾಜ್ಞೆ ನೀಡಿದಂತೆ ಯಾವುದೇ ಒಂದು ರೀತಿಲಿ ಆ ಹೈಕೋರ್ಟು ತಡೆಯಾಜ್ಞೆ ನೀಡಿದಂತೆ ಯಾವುದೇ ಒಂದು ರೀತಿ ಪ್ರಕ್ರಿಯೆ ನಡೀಬಾರದು. ಪಟ್ಟ ಅಲ್ಲಿಗೆ ರದ್ದುಪಡಿಸಬೇಕು, ಮತ್ತೆ ಮರು ಪಟ್ಟಿಯನ್ನು ಸೇರ್ಪಡೆ ಮಾಡಬೇಕು. ನಿರ್ಗತಿಕರಿಗೆ, ಕಡುಬಡವರಿಗೆ, ದೇವದಾಸರಿಗೆ, ಅಂಗವಿಕಲರಿಗೆ, ಇವರಿಗೆಲ್ಲ ಫುಟ್ಪಾತ್ ವ್ಯಾಪಾರ ಮಾಡೋರಿಗೆ, ಅಲೆಮಾರಿ ಜನಾಂಗದವರಿಗೆ, ಅತ್ಯಂತ ಕಡುಬಡವರಿಗೆ ಪಟ್ಟಿಯನ್ನು ಸಿದ್ಧಪಡಿಸಬೇಕು. ಪಟ್ಟಣ ಪಂಚಾಯತಿ ಮೂಲಕ ಈ ಸಿದ್ಧಪಡಿಸಿದ ಪಟ್ಟಿಯನ್ನು ಮತ್ತೆ ಸಾರ್ವಜನಿಕರಿಗೆ ತಿಳಿಸಬೇಕು. ಸಾರ್ವಜನಿಕರ ಮೀಟಿಂಗ್ ಕರೆಯಬೇಕು, ಟಾಮ್ ಓಡಿಸಬೇಕು ಕೂಡ್ಲಿಗಿ ಪಟ್ಟಣದಲ್ಲಿ. ಆ ರೀತಿ ಮಾಡಿ ಪಟ್ಟಿಯನ್ನು ಸಿದ್ಧಪಡಿಸಬೇಕು. ಈಗ 2/2/2024 ಪಟ್ಟಿ ಮಾಡಿರುವ ಪೂರ್ತಿ ಸಂಪೂರ್ಣ ರದ್ದುಗೊಳಿಸಿ ಮರುಪಟ್ಟಿಯನ್ನು ಮಾಡಬೇಕಂತೇಳಿ ನಾವು ಈ ಸಂಘಟನೆ ಮೂಲಕ ಕೇಳಿಕೊಳ್ಳುತ್ತೇವೆ. ಈ ಮರುಪಟ್ಟಿಯನ್ನು ರೆಡಿಪಡಿಸದಿದ್ದರೆ ಮುಂದಿನ ದಿನಗಳಲ್ಲಿ ಕಾನೂನು ಪ್ರಕಾರ ಉಗ್ರವಾದ ಹೋರಾಟವನ್ನು ಮಾಡಲಾಗುತ್ತದೆ. ಈಗ ಕೊಟ್ಟಿರೋ ಪಟ್ಟಿಯಲ್ಲಿ ಏನು ಲೋಪಗಳಿವೆ? ಕೊಟ್ಟಿರೋ ಪಟ್ಟಿಯಲ್ಲಿ 60% ಇದು ಉಳ್ಳವರಿಗೆ ಪಟ್ಟಿ ರೆಡಿ ಮಾಡಿ ಕೊಟ್ಟಿರ್ತಾರೆ. 60% ಉಳ್ಳವರಿಗೆ ಪಟ್ಟಿ ರೆಡಿ ಮಾಡಿ ಕೊಟ್ಟಿರ್ತಾರೆ. ಎಲ್ಲ ಸವಲತ್ತುಗಳು ಹೊಂದಿರುವವರಿಗೆ, ಅಫ್ಟೇರ್ ಮನಿ ಇರೋರಿಗೆ ಕೊಟ್ಟಿರ್ತಾರೆ. ಗಂಡನ ಹೆಸರಲ್ಲಿ ಮನಿ ಇದ್ರೆ ಏನ್ ಹೆಸರಲ್ಲಿ ಕೊಟ್ಟಿರ್ತಾರೆ, ಏನ್ ಹೆಸರಲ್ಲಿ ಮನಿ ಇದ್ರೆ ಗಂಡನ ಹೆಸರಲ್ಲಿ ಕೊಟ್ಟಿರ್ತಾರೆ. 2 ಅಫ್ಟೇರ್ ಮನಿ ಇರೋವರಿಗೆ ಕೊಟ್ಟಿರ್ತಾರೆ. ಕಾರ್ ಇರುವವರಿಗೆ ಕೊಟ್ಟಿರ್ತಾರೆ. ಅತ್ಯಂತ ಕಡುಬಡವರಿಗೆ ಕೊಡಬೇಕಾದ ಲೀಸ್ಟ್ ಮಾಡಬೇಕಾದ ಪಟ್ಟಿಯನ್ನು ಉಳ್ಳವರಿಗೆ ಲೀಸ್ಟ್ ಮಾಡಿರುತ್ತಾರೆ. ಇದು ಖಂಡನೀಯ. ಸುಪ್ರೀಂ ಕೋರ್ಟ್, ಇದು ಹೈಕೋರ್ಟ್ ತಡೆಯಾಜ್ಞೆ ನೀಡಿದ್ದು ನಮಗೆ ತುಂಬಾ ಸಂಘಟನೆಗಳಿಗೆ ಸಂತೋಷಕರ ವಿಚಾರವಾಗಿದೆ. ಇವತ್ತು ನಾವು ಏನು ಕೋರ್ಟ್ ಮೊರೆ ಹೋಗಿವಲ್ಲ, ನಮ್ಮ ಕೋರ್ಟ್ ನಮ್ಮ ಅಪ್ಪಲಿಗೆ ಅನುಸರಿಸಿ ಕೋರ್ಟ್ ತಡೆಯಾಜ್ಞೆ ನೀಡಿದೆ. ಆ ಕೋರ್ಟ್ ಇತ್ಯರ್ಥ ಆಗೋವರೆಗೂ ಆ ಪಟ್ಟಿಯನ್ನು ರದ್ದುಪಡಿಸಿ ಮತ್ತೆ ಮರುಪಟ್ಟಿಯನ್ನು ಮಾಡಬೇಕಂತೇಳಿ ನಾವು ಮಾಧ್ಯಮದವರ ಮೂಲಕ ಕೇಳಿಕೊಳ್ಳುತ್ತೇವೆ.
ನಮ್ಮ ಗಮನಕ್ಕೆ ಬಂದಿರೋದು ಕನಿಷ್ಠ 50 ಗಮನಕ್ಕೆ ಬಂದವು ನಮಗೆ. ಉಳ್ಳವರು ಈ ಪಟ್ಟಿಯಲ್ಲಿ ವಸತಿ ಮತ್ತು ರೈತರಿಗೆ ವಸತಿ ಮತ್ತು ನಿವೇಶನ ಹೊಂದಿದವರಿಗೆ 50 ನಮ್ಮ ಗಮನಕ್ಕೆ ಬಂದಿದ್ದಾವೆ. ಇದು ಅತ್ಯಂತ ಭ್ರಷ್ಟಾಚಾರ ಕೂಡ ಆಗಿದೆ. ಆ ಭ್ರಷ್ಟಾಚಾರವನ್ನ ಹೋಗಲಾಡಿಸಿ ಏನು ಇಲ್ಲದಂಥವರು ಕಡುಬಡವರಿಗೆ ಆ ಲೀಸ್ಟ್ ಪಟ್ಟಿಯನ್ನು ರೆಡಿ ಮಾಡಿ ಕೊಡಬೇಕಂತೇಳಿ ಶಾಸಕರಿಗೆ ನಾನು ಒತ್ತಾಯ ಮಾಡುತ್ತೇನೆ. ಈಗ ಯಾವ ರೀತಿ ಭ್ರಷ್ಟಾಚಾರ ಅಂದ್ರೆ ಇವಾಗ ಇದ್ದಂಥವರಿಗೆ ಹೆಸರು ಮೆನ್ಷನ್ ಮಾಡಿದ್ರೆ ಯಾವ ರೀತಿ ಮಾಧ್ಯಮ ಮಿತ್ರರು ಯಾವ ರೀತಿ ಭ್ರಷ್ಟಾಚಾರ ಅಂತ ಹೇಳ್ತೀರಿ? ಭ್ರಷ್ಟಾಚಾರ ಯಾವ ರೀತಿ? ಈಗ ಪಟ್ಟಿ ಒಂದು ಗಂಡನ ಹೆಸರಿದ್ರೆ ಏನ್ ಹೆಸರಲ್ಲಿ ಮೆನ್ಷನ್ ಮಾಡ್ಯಾರ, ಆ ಪಟ್ಟಿ ರೆಡಿ ಮಾಡ್ಯಾರ. ಯಾವ ರೀತಿ ಭ್ರಷ್ಟಾಚಾರ ಅಂತೀರಿ? ಇದು ಭ್ರಷ್ಟಾಚಾರ ಅನ್ನೋದು ಇನ್ನೇನು? ಉಳ್ಳವರಿಗೆ ಕೊಟ್ರೆ ಯಾವ ರೀತಿ? ಇತಿಹಾಸದಾಗ ಕೂಡ್ಲಿಗಿ ಇತಿಹಾಸದಲ್ಲಿ ಈ ಪಟ್ಟಿಯಲ್ಲಿ ಭ್ರಷ್ಟಾಚಾರ ಆದಾಗ ಯಾವ ರೀತಿಲಿ ಆಗಿಲ್ಲ ಅಂತ ನಾನು ಅನ್ಕೊಂಡು ನನ್ನ ಮನೋಭಾವನೆ. ಭ್ರಷ್ಟಾಚಾರ ಅಂದ್ರೆ ಲಂಚ ಬಂತು, ಎಲ್ಲ ಬಂತು. ಭ್ರಷ್ಟಾಚಾರ ಈಗ ಭ್ರಷ್ಟಾಚಾರ ಅಂದ್ರೆ ಅದೇ. ಈಗ ಭ್ರಷ್ಟಾಚಾರ ಅಂದ್ರೆ ಅದೇ. ನಾವು ಅಧ್ಯಕ್ಷರ ಮಾತಾಡ್ತಾ ಒಂದು ಮಾತಾಡಿದ್ರಿ ನೀವು, ಈ ಮೊದಲು ಪಟ್ಟಿನ ಈಗ MLA ಶಾಸಕರು ತಿರುಚಿದ್ರ ಅಂತ. ಯಾವ ರೀತಿ ಅದ? ಯಾವ ರೀತಿ ಅಂದ್ರೆ ಮೊದಲಿನ 2021-22 ಸಾಲಿನಲ್ಲಿ ನಮಗೆ ಶಾಸಕರು ಏನ್ ಮಾತು ಕೊಟ್ಟಿದ್ರು? ನೀವು NY ಗೋಪಾಲಕೃಷ್ಣ ಸರ್ ಏನ್ ಮಾತು ಕೊಟ್ಟಿದ್ರು ನಮಗೆ? ನೀವು ಸಂಘಟನೆಯವರು ಕಡುಬಡವರಿಗೆ, ನಿರ್ಗತಿಕರಿಗೆ ಎಲ್ಲರಿಗೆ ಪಟ್ಟಿ ರೆಡಿ ಮಾಡಿ ಕೊಡಂತ ಹೇಳಿದ್ರು. ನಾವು ಪಟ್ಟಿ ರೆಡಿ ಮಾಡಿ ಕೊಟ್ಟಿದ್ವಿ. ಪಟ್ಟಿ ರೆಡಿ ಮಾಡಿ ಕೊಟ್ಟಾಗ ಆಗಲಿ ನಿಜವಾದ ಕಡುಬಡವರಿಗೆ ಸಿಗುವಂತೆ ಮಾಡೋಣ, ಮೀಟಿಂಗಿಗೆ ನಾವು ನಿಮ್ಮನ್ನು ಕರಿತೀವಿ ಅಂತ ಹೇಳಿದ್ರು. ಕರೀಲೇ ಇಲ್ಲ. ಆ ಪಟ್ಟಿಯನ್ನು ಯಾವುದೇ ಲೆಕ್ಕಕ್ಕೆ ಪರಿಗಣಿಸದೆ ಈಗಿನ ಶಾಸಕರು 2/2/2022 ಆ ಈಗಿನ ಪಟ್ಟಿ ಸಿದ್ಧಪಡಿಸಿ ಆ ಸಹಿ ಮಾಡಿರುತ್ತಾರೆ. ಆ ಸಹಿ ಮಾಡಿದಕ್ಕೆ ಕಾರಣ ಏನಂದರೆ ಇವತ್ತು ಅದು ಲೋಪದೋಷ ಕಂಡು ಬಂದಿರೋದಕ್ಕಾಗಿ ನಾವು ಹೈಕೋರ್ಟ್ ಮೊರೆ ಹೋಗಿದ್ದೀವಿ. ಆ ಮೊರೆ ಹೋದಾಗ ತಡೆ ನೀಡಿದೆ. ಆ ಕೋರ್ಟ್ ಇತ್ಯರ್ಥ ಆಗೋವರೆಗೂ ಯಾವುದೇ ಇವಾಗಿನ ಪಟ್ಟಿ ಪರಿಗಣಿಸಬಾರದು ಅಂತೇಳಿ ನಾವು ಈ ಮಾಧ್ಯಮ ಮೂಲಕ ಕೇಳಿಕೊಳ್ಳುತ್ತೇವೆ. ಒಂದು ವೇಳೆ ನೀವು ಆ ಪಟ್ಟಿ ಪರಿಶೀಲನೆ ಮಾಡಿ ಅರ್ಹರಿಗೆ ಕೊಟ್ರೆ ಕಡುಬಡವರಿಗೆ ಕೊಟ್ಟರೆ ನಮ್ಮ ಅಭ್ಯಂತರ ಏನಿಲ್ಲ. ನಿರ್ಗತಿಕರಿಗೆ ಕಡುಬಡವರಿಗೆ ಕೊಟ್ಟರೆ ನಮ್ಮ ಅಭ್ಯಂತರ ಏನಿಲ್ಲ. ಸೌಲಭ್ಯಗಳು ನಿಜವಾದ ಸರ್ಕಾರದ ಸೌಲಭ್ಯಗಳು ಸರ್ಕಾರದ ಸೌಲಭ್ಯಗಳು ಸಿಕ್ಕಿರುವಂತರಿಗೆ ಸಿಗಬಾರದು. ಸರ್ಕಾರದ ಸೌಲಭ್ಯಗಳಂದ್ರೇನು? ಒಂದು ಸಲ ಸೌಲಭ್ಯ ತಗೊಂಡಂದ್ರೆ ಮತ್ತೆ ಅವನಿಗೆ ಮರು ಸೌಲಭ್ಯ ಕೊಡಬಾರದು. ನಿವೇಶನ ಮತ್ತೆ ಅವನಿಗೆ ಕೊಡಗಂತ ಹೋದ್ರೆ ಕಡುಬಡವರಿಗೆ ಅನ್ಯಾಯ ಆಗುತ್ತದೆ. ಅಧ್ಯಕ್ಷ, ಇಲ್ಲಿ ಈ ಒಂದು ಪಟ್ಟಿ ಲೋಪದೋಷದಲ್ಲಿ ಎಲ್ಲಾ ಜನಾಂಗದವರಿಗೆ ಸರಿಸಮನಾಗಿ ಬಂದಿದೆ ಅನ್ನೋದನ್ನೇನು ಮನವರಿಕೆ ಆಗಿದೆ? ಎಲ್ಲಾ ಜನಾಂಗದವರಿಗೆ ಸರಿಸಮಾನವಾಗಿ ಬಂದಿಲ್ಲ. ಅಲ್ಪಸಂಖ್ಯಾತರಿಗೆ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಈ ಪಟ್ಟಿಯಲ್ಲಿ ಕಂಡು ಬರುತ್ತದೆ. ನೀವು ಬೇರೆ ಪಟ್ಟಿ ಮಾಡಿ ಪಟ್ಟಿ ಕೋರ್ಟಿಗೆ ಸಲ್ಲಿಸಿ ಇದರಲ್ಲಿ ಏನಿಲ್ಲ. ಅವ್ರ ಪಂಚಾಯತ್ ರೆಡಿ ಮಾಡಿದ್ರೆ ಸಾಕು, ನಾವೇ ರೆಡಿ ಮಾಡ್ಬೇಕು. ಮನೆಯಿಂದ ಹಂಚಿಕೆ ಮಾಡ್ಬೇಕಾದ್ರೆ ಅದಕ್ಕೆ ಆಗಿರ್ತಕ್ಕಂಥ ಒಂದು ಕಮಿಟಿ ಅಂತ ಇರುತ್ತೆ, ಆಶ್ರಯ ಕಮಿಟಿ ಅಂತ. ಅದಕ್ಕೆ ಮಾನ್ಯ ಶಾಸಕರು, ಅಧ್ಯಕ್ಷರು, ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳು, ತಹಸೀಲ್ದಾರರು, ಕಾರ್ಯದರ್ಶಿಗಳು, ಇನ್ನುಳಿತಕ್ಕಂಥ ಸದಸ್ಯರು ಇರ್ತಾರೆ, ಒಳಗೊಂಡಿರುತ್ತಾರೆ. ಈಗ ಹೇಳ್ಬೇಕಂದ್ರೆ ನಿಜವಾಗ್ಲೂ ಈ ಕಾರ್ಮಿಕ ಮುಖಂಡರಾಗಿರ್ತಕ್ಕಂಥ ರಾಘವೇಂದ್ರ ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಯಾಕಪ್ಪ ಅಂತಂದ್ರೆ ಈ ಹಿಂದೆ, ಇದು ಇವತ್ತಿನ ವಿಷಯ ಅಲ್ಲ, ಈ ಹಿಂದೆ ಅಂದ್ರೆ ನನಗೆ ತಿಳುವಳಿಕೆ ಬಂದಾಗಿನಿಂದ ಹೇಳ್ತಕ್ಕಂಥ ವಿಷಯ. ಅದಕ್ಕಿಂತ ನನಗೆ ನೆನಪಿಲ್ಲ. ಈ ಮಾನ್ಯ ಶಾಸಕರು NT ಬೊಮ್ಮಣ್ಣನ ಕಾಲದಲ್ಲಿ ಮನೆಗಳು ಕೂಡ ಕೊಟ್ಟರು. ಮಾನ್ಯ NM ನಬಿ ಸಾಹೇಬ್ರ ಕಾಲದಲ್ಲಿ ಶಾಸಕರಾದ ಸಂದರ್ಭದಲ್ಲಿ ಮನೆಗಳು ಹಂಚಿಕೆ ಮಾಡಿದ್ರು. ಮಾನ್ಯ ಶಿವಶೇಖರ್ ಸಾಹೇಬ್ರ ಕಾಲದಲ್ಲಿ ಕೂಡ ಹಂಚಿಕೆ ಮಾಡಿದ್ರು. ಆದರೆ ಅವ್ರು ಮಾಡಿರ್ತಕ್ಕಂಥ ಅವ್ಯವಹಾರ ಅಂದ್ರೆ ತಪ್ಪಾಗಲಾರದು. ಯಾಕಪ್ಪ ಅಂದ್ರೆ ಅವ್ಯವಹಾರ ಅಂದ್ರೆ ಅದಕ್ಕೆ ಅರ್ಥವಾಗಿ ನಾನು ಬಿಡಿಸಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಹಿಂದೆ ಈ ಬಾಪೂಜಿ ನಗರದಲ್ಲಿ ಆಶ್ರಯ ನಿವೇಶನಗಳ ಹಂಚಿಕೆ ಮಾಡೋ ಸಂದರ್ಭದಲ್ಲಿ ಈ ಸರ್ಕಾರಿ ನೌಕರರಿಗೆ ಸಹ ನಿವೇಶನ ಕೊಟ್ಟರು. ಆ ಸರ್ಕಾರಿ ನೌಕರರು ಯಾರಂತ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಾನು ನೇರವಾಗಿ ಮಾತಾಡ್ತಕ್ಕಂಥ ಇಲ್ಲಿ ಈ ನಿಜವಾದ ನಿರ್ಗತಿಕರು ಅವರಿಗೆ ಅಡಿಗೆಯಲ್ಲಿ ಹೋದ್ರೆ ಸರ್ವೆ ನಂಬರ್ ಜಮೀನಿಲ್ಲ, ಊರಲ್ಲಿ ಬಂದ್ರೆ ಡೋರ್ ನಂಬರ್ ಜಾಗ ಇಲ್ಲ. ಅವ್ರು ಇವತ್ತು ಏನೇ ಒಂದು ಸವಲತ್ತು ಪಡಿಬೇಕಂದ್ರೆ ಡೋರ್ ನಂಬರ್ ಕೇಳ್ತಾರೆ. ಜವಾಬ್ದಾರಿ ಹಾಕ್ಯಂದು
ಸಾಕಷ್ಟು ಕಡೆಗಳಲ್ಲಿ ಜೀವನ ಮಾಡಿದ್ರು, ಈಗಲೂ ಕೂಡ ಜೀವನ ಮಾಡ್ಕೊಂತ ಬಂದಿದ್ದಾರೆ. ನಮ್ಮ ತಾತ ಮುತ್ತಾತ ಕಾಲದಲ್ಲಿ ಜೋಬ್ಳಿಯಲ್ಲಿ ಬರ್ತಕ್ಕಂಥ ಜನ ಇದ್ದಾರೆ, ಇದ್ದೂರರು. ಅಕಸ್ಮಾತ್ ಅವ್ರೇನಾದ್ರೂ ಹೋಗಿ ಇವತ್ತು ಡೋರ್ ನಂಬರ್ ಅಪ್ಲೈ ಮಾಡ್ಬೇಕಂದ್ರೆ ಅವರಿಗೆ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಬೆಂಬಲ ಇಲ್ಲ. ಹಾಗಾಗಿ ಏನಾಗ್ತದೆ, ಉಳ್ಳವರು ಸ್ಮಶಾನ ಜಾಗನೂ ಸಹ ಬೇನಾಮಿಯವರ ಹೆಸರಿನಲ್ಲಿ ಡೋರ್ ನಂಬರ್ ಕೊಟ್ಟು ತದನಂತರ ಮತ್ತೆ ಅವ್ರ ಹೆಸರಿಗೆ ಮಾಡ್ಕೊಂಡು ಇವತ್ತು ಮೆರ್ತಕ್ಕಂಥದ್ದು ತಮ್ಮೆಲ್ಲರಿಗೆ ಗೊತ್ತಿರೋ ವಿಷಯ. ಇನ್ನೊಂದು ಏನಿರ್ಬೇಕಂದ್ರೆ, ಒಂದು ಹಳ್ಳ ಪರಂಪೋಕು, ಯಾವುದೋ ಒಂದು ಸರ್ಕಾರಿ ಪರಂಪೋಕು ಅಂತ ಕೂಡ ಸರ್ಕಾರಿ ನೌಕರರೇ ಆ ಡೋರ್ ನಂಬರ್ ತಮ್ಮ ಒಂದು ರಾಜಕೀಯ ಪ್ರಭಾವ ಉಪಯೋಗಿಸಿಕೊಂಡು ಆ ಡೋರ್ ನಂಬರ್ ತಗೊಂಡು ಮತ್ತೆ ತದನಂತರ ಇನ್ನೊಬ್ಬರ ವ್ಯಕ್ತಿಗೆ ನೋಂದಣಿ ಮಾಡಿಸಿ ಬರೀ ಹೀಗಿದ್ದಾಗ ನಿಜವಾದ ನಿರ್ಗತಿಕರು ಜೋಬಳಿಯಲ್ಲಿ ಇರ್ತಕ್ಕಂಥವರಿಗೆ ಎಲ್ಲಿ ವಾಸ ಮಾಡೋಕ್ಕೆ ಅವಕಾಶ? ಇನ್ಮ್ಯಾಗಾದ್ರೂ ಕೂಡ ಈ ಒಂದು ಆಶ್ರಯ ಕಮಿಟಿ ಅಂತಕ್ಕಂಥದ್ದು ಎಚ್ಚೆತ್ತುಕೊಂಡು ನಿಜವಾದ ನಿರ್ಗತಿಕರು ಕೊಡಬೇಕಂತ ನಾನು ಒಂದು ಇದ್ರ ಮುಖಾಂತರ ತಮ್ಮ ತರ್ತಾ ಇದ್ದೀನಿ. ಕೂಡ್ಲಿಗಿಯಲ್ಲಿ 20 ವಾರ್ಡ್ಗಳೇನದವಲ್ಲ, 20 ಏನೇ ಒಂದು ಸವಲತ್ತು ಪಡಿಬೇಕಂದ್ರೆ ಡೋರ್ ನಂಬರ್ ಕೇಳ್ತಾರೆ. ಜೋಬಳಿ ಹಾಕ್ಯಂದು ಸಾಕಷ್ಟು ಕಡೆಗಳಲ್ಲಿ ಜೀವನ ಮಾಡ್ತಾರೆ, ಈಗಲೂ ಕೂಡ ಜೀವನ ಮಾಡ್ಕೊಂತ ಬಂದಿದ್ದಾರೆ. ನಮ್ಮ ತಾತ ಮುತ್ತಾತ ಕಾಲದಲ್ಲಿ ಜೋಬಳಿಯಲ್ಲಿ ಬರ್ತಕ್ಕಂಥ ಜನ ಇದ್ದಾರೆ, ಇದ್ದೂರರು. ಅಕಸ್ಮಾತ್ ಅವ್ರೇನಾದ್ರೂ ಹೋಗಿ ಇವತ್ತು ಡೋರ್ ನಂಬರ್ ಅಪ್ಲೈ ಮಾಡ್ಬೇಕಂದ್ರೆ ಅವರಿಗೆ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಬೆಂಬಲ ಇಲ್ಲ. ಹಾಗಾಗಿ ಏನಾಗ್ತದೆ, ಉಳ್ಳವರು ಸ್ಮಶಾನ ಜಾಗನೂ ಸಹ ಬೇನಾಮಿಯವರ ಹೆಸರಿನಲ್ಲಿ ಡೋರ್ ನಂಬರ್ ಕೊಟ್ಟು ತದನಂತರ ಮತ್ತೆ ಅವ್ರ ಹೆಸರಿಗೆ ಮಾಡ್ಕೊಂಡು ಇವತ್ತು ಮೆರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ಇನ್ನೊಂದು ಏನಿರ್ಬೇಕಂದ್ರೆ, ಒಂದು ಹಳ್ಳ ಪರಂಪೋಕು, ಯಾವುದೋ ಒಂದು ಸರ್ಕಾರಿ ಪರಂಪೋಕು ಅಂತ ಕೂಡ ಸರ್ಕಾರಿ ನೌಕರರೇ ಆ ಡೋರ್ ನಂಬರ್ ತಮ್ಮ ಒಂದು ರಾಜಕೀಯ ಪ್ರಭಾವ ಉಪಯೋಗಿಸಿಕೊಂಡು ಆ ಡೋರ್ ನಂಬರ್ ತಗೊಂಡು ಮತ್ತೆ ತದನಂತರ ಇನ್ನೊಬ್ಬರ ವ್ಯಕ್ತಿಗೆ ನೋಂದಣಿ ಮಾಡಿಸಿ ಬರೀ ಹೀಗಿದ್ದಾಗ ನಿಜವಾದ ನಿರ್ಗತಿಕರು ಜೋಬಳಿಯಲ್ಲಿ ಇರ್ತಕ್ಕಂಥವರಿಗೆ ಎಲ್ಲಿ ವಾಸ ಮಾಡೋಕ್ಕೆ ಅವಕಾಶ? ಇನ್ಮ್ಯಾಗಾದ್ರೂ ಕೂಡ ಈ ಒಂದು ಆಶ್ರಯ ಕಮಿಟಿ ಅಂತಕ್ಕಂಥದ್ದು ಎಚ್ಚೆತ್ತುಕೊಂಡು ನಿಜವಾದ ನಿರ್ಗತಿಕರು ಕೊಡಬೇಕಂತ ನಾನು ಒಂದು ಇದ್ರ ಮುಖಾಂತರ ತಪ್ಪನ್ನು ತರ್ತಾ ಇದ್ದೀನಿ. ಕೂಡ್ಲಿಗಿಯಲ್ಲಿ 20 ವಾರ್ಡ್ಗಳೇನದವಲ್ಲ, 20 ವಾರ್ಡ್ಗಳಿಗೆ ಸಮಾಜ ಹಚ್ಚಬೇಕಾ ಅಥವಾ ಹೆಂಗೆ? ಅಲ್ಲ, ಕಡಬಡವರು 20 ವಾರ್ಡ್ನಾಗ ಈಗ ಎಷ್ಟೆಂಟ್ ಹೇಳಿದಾಗ ಬಡೋದಿಲ್ಲ. ಆ ಬಡವರು ಇರ್ತಕ್ಕಂಥ ಜಾಗದಾಗ ಮತ್ತೆ ಕಡಬಡವರು ಯಾವ ವಾರ್ಡಿಗೆ ಆಗ್ಬೋದು? ಬಂಗಾರ ಸಿನ್ನಪ್ಪನ ಫ್ಯಾಮಿಲಿಗೆ ಕೊಟ್ಟರು ಮನೆಗಳು, 2 ಮನೆಗಳು. ಆಮೇಲೆ ಇನ್ನ ಸಾಕಷ್ಟು ಜನ ಮನೆ ಉಳ್ಳವರಿಗೆ ಮನೆಗಳು ಕೊಟ್ಟರು. ಅಂದ್ರೆ ಇದೇ ತರ ಎಲ್ಲಾ ಸಂದರ್ಭದಲ್ಲಿ ಕೂಡ ಉಳ್ಳವರಿಗೆ ಮನೆಗಳು ಕೊಟ್ಕೊಂತ ಬಂದ್ರು. ಆದ್ರೆ ಇದ್ರ ವಿರುದ್ಧವಾಗಿ ಧ್ವನಿ ಯಾರು ಎತ್ತಿರಲಿಲ್ಲ. ನಿಜವಾಗ್ಲೂ ಈ ಸಂದರ್ಭದಾಗ ಈ ರಾಘವೇಂದ್ರವರು ಧ್ವನಿ ಎತ್ತಿರೋದು ನನಗೆ ತುಂಬಾ ಸಂತೋಷ ಆಗುತ್ತೆ. ಮತ್ತೆ ಇನ್ನೊಂದೇನೋ ಕೇಳಕ್ಕಪ್ಪ ಇಷ್ಟಪಡ್ತೀನಿ ಅಂತಂದ್ರೆ, ನಾನು ಈ ಆಶ್ರಯ ಕಮಿಟಿ ಒಳಗ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶಾಸಕರು ಈ ಸಲ ತಪ್ಪು ಮಾಡಿದ್ರು ಅಂತ ನಾವು ಅಂದ್ಕೊಂಡಿದ್ವಿ. ಅಲ್ಲಿರ್ತಕ್ಕಂಥ ಸದಸ್ಯರು ತಪ್ಪು ಮಾಡಿದಾರೋ, ಕಾರ್ಯದರ್ಶಿಗಳು ತಪ್ಪು ಮಾಡಿದಾರೋ, ಇದು ತಪ್ಪೇ. ನಾನು ಕೂಡ ಪಟ್ಟಿಯನ್ನು ಪರಿಶೀಲನೆ ಮಾಡಿ ಈ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನು ನಾವು ನೋಡಿದ್ವಿ. ಅದು ಇಷ್ಟು ದಿನ ಟೈಮ್ ಅಂತ ಕೊಟ್ಟಿದೆ, ಅದರೊಳಗೆ ಮತ್ತೆ ರೀಲಿಸ್ಟ್ ಮತ್ತೆ ಪುನಃ ಪಟ್ಟಿ ಸಿದ್ಧಪಡಿಸಿಕೊಡ ಅಂತ ಹೇಳ್ತಾರೆ. ಇನ್ಮ್ಯಾಗಾದ್ರೂ ಕೂಡ ಈ ಒಂದು ಆಶ್ರಯ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಶಾಸಕರಿಗೆ ನಾನು ಈ ಒಂದು ಪ್ರೆಸ್ ಮುಖಾಂತರ ಹೇಳೋದೇನೆಂದ್ರೆ, ನಿಜವಾದ ನಿರ್ಗತಿಕರಿಗೆ ಯಾರೇ ಒತ್ತಡಕ್ಕೆ ಮಣಿಯದೆ ನಿಜವಾದ ನಿರ್ಗತಿಕರಿಗೆ ಕೊಡಬೇಕಂತಂದು ನಾನು ಒಂದು ನಿಮ್ಮೆಲ್ಲರ ಮುಖಾಂತರವಾಗಿ ನಾನು ಒಂದು 4 ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ತೆ. ಸ್ಥಳೀಯ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಮೊದಲನೇದಾಗಿ ವಂದಿಸುತ್ತಾ, ನಾನು ಈ ಒಂದು 392 ನಿರ್ಗತಿಕರಿಗಾಗಿ ಹಂಚಿರ್ತಕ್ಕಂಥ ಈ ನಿವೇಶನಗಳು ಅವ್ಯವಹಾರ ನಡೆದಿದೆ ಎಂದು ನಮ್ಮ ಗಮನಕ್ಕೆ ಬಂತು. ನಾನು ಜನಜಾಗೃತಿ ವಾಲ್ಮೀಕಿ ಸಂಘದ ಅಧ್ಯಕ್ಷನಾಗಿ ಹೇಳುವುದೇನೆಂದರೆ, ಈ ಹಿಂದೆ ಈ ಅವ್ಯವಹಾರ ಈ ಸಾಲಿನಲ್ಲಿ ಮಾತ್ರವೇ ಅಲ್ಲ, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಈ ಹಿಂದೆ ಇರ್ತಕ್ಕಂಥ ರಾಜಕಾರಣಿಗಳು ಅಂದರೆ ಆಶ್ರಯ ಕಮಿಟಿ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸದಸ್ಯರು ಇವತ್ತು ಯಾವುದೇ ಒಂದು ಆಶ್ರಯ ಮನೆ ಹಂಚಿಕೆ ಮಾಡ್ಬೇಕಂದ್ರೆ ಅದಕ್ಕೆ ಆಗಿರ್ತಕ್ಕಂಥ ಒಂದು ಕಮಿಟಿ ಅಂತ ಇರುತ್ತೆ, ಆಶ್ರಯ ಕಮಿಟಿ ಅಂತ. ಅದಕ್ಕೆ ಮಾನ್ಯ ಶಾಸಕರು, ಅಧ್ಯಕ್ಷರು, ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳು, ತಹಸೀಲ್ದಾರರು, ಕಾರ್ಯದರ್ಶಿಗಳು, ಇನ್ನುಳಿರ್ತಕ್ಕಂಥ ಸದಸ್ಯರು ಒಳಗೊಂಡಿರುತ್ತದೆ. ಈಗ ಹೇಳ್ಬೇಕಂದ್ರೆ ನಿಜವಾಗ್ಲೂ ಈ ಕಾರ್ಮಿಕ ಮುಖಂಡರಾಗಿರ್ತಕ್ಕಂಥ ರಾಘವೇಂದ್ರ ಅವರಿಗೆ ನಾನು ಮೊದಲನೇದಾಗಿ ನಾನು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಯಾಕಪ್ಪ ಅಂತಂದ್ರೆ
ಈ ಹಿಂದೆ, ಇದು ಇವತ್ತಿನ ವಿಷಯ ಅಲ್ಲ, ಈ ಹಿಂದೆ ಅಂದ್ರೆ ನನಗೆ ತಿಳುವಳಿಕೆ ಬಂದಾಗಿನಿಂದ ಹೇಳ್ತಕ್ಕಂಥ ವಿಷಯ. ಅದಕ್ಕೆ ಹಿಂದೆ ನನಗೆ ನೆನಪಿಲ್ಲ. ಈ ಮಾನ್ಯ ಶಾಸಕರು ಎನ್ ಟಿ ಬೊಮ್ಮಣ್ಣನ ಕಾಲದಲ್ಲಿ ಮನೆಗಳು ಕೂಡ ಕೊಟ್ಟರು. ಮಾನ್ಯ NM ನಬಿ ಸಾಹೇಬ್ರ ಕಾಲದಲ್ಲಿ ಶಾಸಕರಾದ ಸಂದರ್ಭದಲ್ಲಿ ಮನೆಗಳು ಹಂಚಿಕೆ ಮಾಡಿದ್ರು. ಮಾನ್ಯ ಶಿರೋಶೇಖ್ ಸಾಹೇಬ್ರ ಕಾಲದಲ್ಲಿ ಕೂಡ ಹಂಚಿಕೆ ಮಾಡಿದ್ರು. ಆದ್ರೆ ಅವ್ರು ಮಾಡಿರ್ತಕ್ಕಂಥ ಅವ್ಯವಹಾರ ಅಂದ್ರೆ ತಪ್ಪಾಗಲಾರದು. ಯಾಕಪ್ಪ ಅಂದ್ರೆ ಅವ್ಯವಹಾರ ಅಂದ್ರೆ ಅದಕ್ಕೆ ಅರ್ಥವಾಗಿ ನಾನು ಬಿಡಿಸಿ ಹೇಳಕ್ ಇಷ್ಟಪಡ್ತೀನಿ. ಈ ಹಿಂದೆ ಈ ಬಾಪೂಜಿ ನಗರದಲ್ಲಿ ಆಶ್ರಯ ನಿವೇಶನಗಳ ಹಂಚಿಕೆ ಮಾಡೋ ಸಂದರ್ಭದಲ್ಲಿ ಈ ಸರ್ಕಾರಿ ನೌಕರರಿಗೆ ಸಹ ನಿವೇಶನ ಕೊಟ್ಟರು. ಆ ಸರ್ಕಾರಿ ನೌಕರರು ಯಾರು ಅಂತ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾನು ನೇರವಾಗಿ ಮಾತಾಡ್ತಕ್ಕಂಥ ಮನುಷ್ಯ. ಈ ತಾಲೂಕು ಆಫೀಸಲ್ಲಿ ಇರ್ತಕ್ಕಂಥ ಹನುಮಕ್ಕ ಅಂತಕ್ಕಂಥ FDCಗೆ ಮನೆ ಕೊಟ್ಟರು. ಕೋಟ್ಯಾಧೀಶರಾಗಿರ್ತಕ್ಕಂಥ ಕೋಟಿಗಟ್ಟಲೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಮಾಡ್ತಕ್ಕಂಥ ಬಂಗಾರ ಸಿನ್ನಪ್ಪನ ಫ್ಯಾಮಿಲಿಗೆ ಕೊಟ್ಟರು ಮನೆಗಳು, 2 ಮನೆಗಳು. ಆಮೇಲೆ ಇನ್ನ ಸಾಕಷ್ಟು ಜನ ಮನೆ ಉಳ್ಳವರಿಗೆ ಮನೆಗಳು ಕೊಟ್ಟರು. ಅಂದ್ರೆ ಇದೇ ತರ ಎಲ್ಲಾ ಸಂದರ್ಭದಲ್ಲಿ ಕೂಡ ಉಳ್ಳವರಿಗೆ ಮನೆಗಳು ಕೊಟ್ಕೊಂತ ಬಂದ್ರು. ಆದ್ರೆ ಇದರ ವಿರುದ್ಧವಾಗಿ ಧ್ವನಿ ಯಾರು ಎತ್ತಿರಲಿಲ್ಲ. ನಿಜವಾಗ್ಲೂ ಈ ಸಂದರ್ಭದಾಗ ಈ ರಾಘವೇಂದ್ರ ಅವರು ಧ್ವನಿ ಎತ್ತಿರೋದು ನನಗೆ ತುಂಬಾ ಸಂತೋಷ ಆಗುತ್ತೆ. ಮತ್ತೆ ಇನ್ನೊಂದೇನೋ ಕೇಳಕ್ಕಪ್ಪ ಇಷ್ಟಪಡ್ತೀನಿ ಅಂತಂದ್ರೆ, ನಾನು ಈ ಆಶ್ರಯ ಕಮಿಟಿ ಒಳಗ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶಾಸಕರು ಈ ಸಲ ತಪ್ಪು ಮಾಡಿದ್ರು ಅಂತ ನಾವು ಅನ್ಕೊಂಡಿದ್ವಿ. ಅಲ್ಲಿರ್ತಕ್ಕಂಥ ಸದಸ್ಯರು ತಪ್ಪು ಮಾಡಿದಾರೋ, ಕಾರ್ಯದರ್ಶಿಗಳು ತಪ್ಪು ಮಾಡಿದಾರೋ, ಇದು ತಪ್ಪೇ. ನಾನು ಕೂಡ ಪಟ್ಟಿಯನ್ನು ಪರಿಶೀಲನೆ ಮಾಡಿ ಈ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನು ನಾವು ನೋಡಿದ್ವಿ. ಅದು ಇಷ್ಟು ದಿನ ಟೈಮ್ ಅಂತ ಕೊಟ್ಟಿದ್ರು. ಅದರೊಳಗೆ ಮತ್ತೆ ರೀಲಿಸ್ಟ್ ಮತ್ತೆ ಪುನಃ ಪಟ್ಟಿ ಸಿದ್ಧಪಡಿಸಿಕೊಡಿ ಅಂತ ಹೇಳ್ತಿದ್ದಾರೆ. ಇನ್ಮ್ಯಾಗಾದ್ರೂ ಕೂಡ ಈ ಒಂದು ಆಶ್ರಯ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಶಾಸಕರಿಗೆ ನಾನು ಈ ಒಂದು ಪ್ರೆಸ್ ಮುಖಾಂತರ ಹೇಳೋದೇನೆಂದ್ರೆ, ನಿಜವಾದ ನಿರ್ಗತಿಕರಿಗೆ ಯಾರೇ ಒತ್ತಡಕ್ಕೆ ಮಣಿಯದೆ ನಿಜವಾದ ನಿರ್ಗತಿಕರಿಗೆ ಕೊಡಬೇಕಂತಂದು ನಾನು ನಿಮ್ಮೆಲ್ಲರ ಮುಖಾಂತರವಾಗಿ ನಾನು ನಾಲ್ಕು ಮಾತಾಡಕ್ಕೆ ಇಷ್ಟಪಡ್ತೀನಿ. ಚಂದ್ರ, ಒಂದು ಪರಿಸ್ಥಿತಿ ನೋಡಿದರೆ ಭಾಳ ಬಡವರ ಸ್ಥಿತಿ ಗಂಭೀರ ಸ್ಥಿತಿಯಲ್ಲಿದೆ. ಇವತ್ತಿನವರೆಗಾಗೂ ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ ಎಲ್ಲೋ ಒಂದು ಕೊಳಚೆ ಪ್ರದೇಶದಲ್ಲಿ ಗುಡಿಸಲು ಮತ್ತು ಕೊಳಚೆ ಪ್ರದೇಶ 75 ವರ್ಷಗಳ ಸ್ವತಂತ್ರ ಕಳೆದಿದ್ದೀವಿ. ಆದರೆ ಪರಿಸ್ಥಿತಿ ಬಡತನ ಅನ್ನೋದು ಕಿತ್ತು ತಿನ್ನುವಂತಹ ಪರಿಸ್ಥಿತಿ ಇದೆ. ಹಳ್ಳಿಗಳಲ್ಲಿ ಕೂಡ ಮನೆ ಇಲ್ಲ, ಮತ್ತು ಅವರಿಗೆ ಉಳ್ಕೊಳ್ಳೋದಕ್ಕೆ ಜಾಗ ಇಲ್ಲ. ಎಕ್ಸ್ಪೆಷಲಿ ಇವಾಗ ದಲಿತರ ಕುಟುಂಬದವರು, SC ST ಮತ್ತು OBC ಏನು ಹಿಂದುಳಿದ ವರ್ಗದವರು ಮತ್ತು ಅಲ್ಪಸಂಖ್ಯಾತರು, ಅವರ ಪರಿಸ್ಥಿತಿ ತುಂಬ ಗಂಭೀರವಾಗಿದೆ. ಹಾಗಾಗಿ ದಯಮಾಡಿ ನಾವು ಪಟ್ಟಣ ಪಂಚಾಯತಿ EO ಅವರಿಗೆ ಮತ್ತು ಈ ನಗರ ಪ್ರದೇಶದ ಆಡಳಿತ ಏನು ಅಧಿಕಾರಿಗಳಿಗೆ ನಾವು ತಿಳಿಪಡಿಸ್ಕೊಳ್ಳೋದೇನೆಂದರೆ, ಈಗ ಪ್ರಥಮವಾಗಿ ನಮ್ಮ ಶಾಸಕರು ಗಮನ ಹರಿಸಬೇಕು. ಯಾವುದಕ್ಕೋಸ್ಕರ ಈಗ ಅವರು ಅತಿ ಉನ್ನತವಾಗಿ ಹುದ್ದೆಯಲ್ಲಿರ್ತಕ್ಕಂಥವರು ಮತ್ತು ಎಜುಕೇಷನ್ ಪಡೆದಿರ್ತಕ್ಕಂಥ ಬುದ್ಧಿವಂತರಾಗಿ ಅಂತ ನಾವು ಅಂದ್ಕೊಳ್ತೀವಿ. ಹಾಗಾಗಿ ಗಮನ ಹರಿಸಬೇಕು. ಯಾವುದಕ್ಕೆ? ಫಸ್ಟು ವಸತಿ ಮತ್ತು ನಿವೇಶನಕ್ಕೆ, ಆಮೇಲೆ ನೆಕ್ಸ್ಟು ಅವರ ಸ್ವಚ್ಛತೆಗೆ ಗಮನ ಹರಿಸಬೇಕು ಅಂತ ಹೇಳಿ ತಮ್ಮ ಮಾಧ್ಯಮದ ಮೂಲಕ ಅವರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ ಯಾರು ಕಡುಬಡವರಿದ್ದಾರೋ ನಿಜವಾದ ಫಲಾನುಭವಿಗೆ ಅವ್ರ ಹತ್ರ ಮನೆ ಹತ್ರ ಹೋಗಿ, ಆ ಓಣಿ ಹತ್ರ ಹೋಗಿ ಅವ್ರಿಗೆ ಕೊಡ್ತಕ್ಕಂಥದ್ದಾಗಬೇಕು. ಇಲ್ಲಿ ಯಾರು ಮುಲಾಜಿ ಬೇಡ, ಯಾರು ಮೀನಮೇಷ ಬೇಡ, ಪಕ್ಷ ಪಾರ್ಟಿಗಳು ಬೇಡ. ನಮಗೆ ನಿಜವಾದಂಥ ಫಲಾನುಭವಿಗೆ ಬಡವರಿಗೆ ಸಿಕ್ಕರೆ ಮಾತ್ರ ನಾವು ಅದನ್ನು ಸಮರ್ಥಿಸಿಕೊಳ್ತೇವೆ. ಈಗ ಮೀನಮೇಷ ಆದರೆ ನಾವು ಮುಂದಿನ ದಿನಗಳಲ್ಲಿ ಇಡೀ ತಾಲೂಕಿನಲ್ಲಿ ಏನೇನು ವಸತಿ ನಿವೇಶನ ಇಲ್ದಿರ್ತಕ್ಕಂತಹ ಏನು ಅಲ್ಪಸಂಖ್ಯಾತರಾಗಿರ್ಬೋದು, ದಲಿತರಾಗಿರ್ಬೋದು, ಹಿಂದುಳಿದ ವರ್ಗದವರಾಗಿರ್ಬೋದು, ಅವರೆಲ್ಲ ಸೇರಿ ನಾವು ಇಡೀ ಕೂಡ್ಲಿಗಿ ತಾಲೂಕಿನೊಳಗೆ ಒಂದು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗಿತ್ತಂತ ತಮ್ಮ ಮಾಧ್ಯಮದ ಮೂಲಕ ತಿಳಿತಾ ಮತ್ತು ನಾವು ಇದನ್ನ ಬೇಗನೆ ಪರಿಹರಿಸಬೇಕು ಮನೆ ನಿವೇಶನದ್ದು ಅಂತ ಹೇಳಿ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿಗಳಲ್ಲಿ ತನ್ನ ಮನವಿಯನ್ನು ಮಾಡ್ಕೊಳ್ತಾ ತನ್ನ ಮಾತನ್ನು ಮುಗಿಸ್ತಿದ್ದೀವಿ. ನಮಸ್ಕಾರ. ಈ ಕೂಡ್ಲಿಗಿ ತಾಲೂಕು ಪಟ್ಟಣ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿಗಳ ಒಂದು ಪರಿಸ್ಥಿತಿ ನೋಡಿದರೆ ಭಾಳ ಬಡವರ ಸ್ಥಿತಿ ಗಂಭೀರ ಸ್ಥಿತಿಯಲ್ಲಿದೆ. ಇವತ್ತಿನವರೆಗಾಗೂ ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ ಎಲ್ಲೋ ಒಂದು ಕೊಳಚೆ ಪ್ರದೇಶದಲ್ಲಿ ಗುಡಿಸಲು ಮತ್ತು ಕೊಳಚೆ ಪ್ರದೇಶ 75 ವರ್ಷಗಳ ಸ್ವತಂತ್ರ ಕಳೆದಿದ್ದೀವಿ. ಆದರೆ ಪರಿಸ್ಥಿತಿ ಬಡತನ ಅನ್ನೋದು ಕಿತ್ತು ತಿನ್ನುವಂತಹ ಪರಿಸ್ಥಿತಿ ಇದೆ. ಹಳ್ಳಿಗಳಲ್ಲಿ ಕೂಡ ಮನೆ ಇಲ್ಲ, ಮತ್ತು ಅವರಿಗೆ ಉಳ್ಕೊಳ್ಳೋದಕ್ಕೆ ಜಾಗ ಇಲ್ಲ. ಎಕ್ಸ್ಪೆಷಲಿ ಇವಾಗ ದಲಿತರ ಕುಟುಂಬದವರು
SC ST ಮತ್ತು OBC ಏನು ಹಿಂದುಳಿದ ವರ್ಗದವರು ಮತ್ತು ಅಲ್ಪಸಂಖ್ಯಾತರು ಅವರ ಪರಿಸ್ಥಿತಿ ತುಂಬ ಗಂಭೀರವಾಗಿದೆ. ಹಾಗಾಗಿ ದಯಮಾಡಿ ನಾವು ಪಟ್ಟಣ ಪಂಚಾಯತಿ ಇವರಿಗೆ ಮತ್ತು ಈ ನಗರ ಪ್ರದೇಶದ ಆಡಳಿತ ಏನು ಅಧಿಕಾರಿಗಳಿಗೆ ನಾವು ತಿಳಿಪಡಿಸಿಕೊಳ್ಳೋದೇನೆಂದರೆ, ಈಗ ಪ್ರಥಮವಾಗಿ ನಮ್ಮ ಶಾಸಕರು ಗಮನ ಹರಿಸಬೇಕು. ಯಾವುದಕ್ಕೋಸ್ಕರ ಈಗ ಅವರು ಅತಿ ಉನ್ನತವಾಗಿ ಹುದ್ದೆಯಲ್ಲಿರ್ತಕ್ಕಂಥವರು ಮತ್ತು ಎಜುಕೇಷನ್ ಪಡೆದಿರ್ತಕ್ಕಂಥ ಬುದ್ಧಿವಂತರಾಗಿ ಅಂತ ನಾವು ಅಂದ್ಕೊಳ್ತೇವೆ. ಹಾಗಾಗಿ ಗಮನ ಹರಿಸಬೇಕು. ಯಾವುದಕ್ಕೆ? ಫಸ್ಟು ವಸತಿ ಮತ್ತು ನಿವೇಶನಕ್ಕೆ, ಆಮೇಲೆ ನೆಕ್ಸ್ಟು ಅವರ ಸ್ವಚ್ಛತೆಗೆ ಗಮನ ಹರಿಸಬೇಕು ಅಂತೇಳಿ ತಮ್ಮ ಮಾಧ್ಯಮದ ಮೂಲಕ ಅವರಿಗೆ ಮನವಿ ಮಾಡಿಕೊಳ್ತಾ ಇದ್ದೇವೆ. ಹಾಗಾಗಿ ಯಾರು ಕಡುಬಡವರಿದ್ದಾರೋ ನಿಜವಾದ ಫಲಾನುಭವಿಗೆ ಅವ್ರ ಹತ್ರ ಮನೆ ಹತ್ರ ಹೋಗಿ, ಆ ಓಣಿ ಹತ್ರ ಹೋಗಿ ಅವ್ರಿಗೆ ಕೊಡ್ತಕ್ಕಂಥದ್ದಾಗಬೇಕು. ಇಲ್ಲಿ ಯಾರು ಮುಲಾಜಿ ಬೇಡ, ಯಾರು ಮೀನಮೇಷ ಬೇಡ, ಪಕ್ಷ ಪಾರ್ಟಿಗಳು ಬೇಡ. ನಮಗೆ ನಿಜವಾದಂಥ ಫಲಾನುಭವಿಗೆ ಬಡವರಿಗೆ ಸಿಕ್ಕರೆ ಮಾತ್ರ ನಾವು ಅದನ್ನು ಸಮರ್ಥಿಸಿಕೊಳ್ತೇವೆ. ಈಗ ಮೀನಮೇಷ ಆದರೆ ನಾವು ಮುಂದಿನ ದಿನಗಳಲ್ಲಿ ಇಡೀ ತಾಲೂಕಿನಲ್ಲಿ ಏನೇನು ವಸತಿ ನಿವೇಶನ ಇಲ್ದಿರ್ತಕ್ಕಂಥ ಏನು ಅಲ್ಪಸಂಖ್ಯಾತರಾಗಿರ್ಬೋದು, ದಲಿತರಾಗಿರ್ಬೋದು, ಹಿಂದುಳಿದ ವರ್ಗದವರಾಗಿರ್ಬೋದು, ಅವರೆಲ್ಲ ಸೇರಿ ನಾವು ಇಡೀ ಕೂಡ್ಲಿಗಿ ತಾಲೂಕಿನೊಳಗೆ ಒಂದು ಮುಖ್ಯವಾದ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ತಮ್ಮ ಮಾಧ್ಯಮದ ಮೂಲಕ ತಿಳಿತಾ ಮತ್ತು ನಾವು ಇದನ್ನು ಬೇಗನೆ ಪರಿಹರಿಸಬೇಕು ಮನೆ ನಿವೇಶನದ್ದು ಅಂತೇಳಿ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿಗಳಲ್ಲಿ ತನ್ನ ಮನವಿಯನ್ನು ಮಾಡಿಕೊಳ್ತಾ ತನ್ನ ಮಾತನ್ನು ಮುಗಿಸ್ತಿದ್ದು. ನಮಸ್ಕಾರ.